ಹಾಯ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ತಿಂಡಿ ಮುಗಿಸ್ಕೊಂಡು ಇನ್ನೊಂದು ಮನೆ ಹತ್ರ ಹೋಗ್ತಾ ಇದ್ವಿ. ಅದು ನಮ್ಮ ಮನೆ ಹತ್ರ ಇನ್ನೊಂದು ಮನೆ ಕಟ್ಟಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿಗೆ ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ ಆಮೇಲೆ ಕೊಡ್ತೀವಿ. ಸೊ ಅಲ್ಲಿ ಹೋದಾಗ ಯೂಶ್ವಲಿ ಒಂದಷ್ಟು ನಾಯಿ ಮರಿಗಳು, ದೊಡ್ಡ ದೊಡ್ಡ ನಾಯಿಗಳು ಸಾಕಷ್ಟು ನಮ್ಮನೆ ಮುಂದೆ ಬಂದು ನಿಂತಿರುತ್ತೆ. ಸೊ ತೋರಿಸ್ತೀನಿ ನಿಮ್ಗಳಿಗೂ ಹೇಗೆ ನಾವು ಅದಕ್ಕೆ ದಿನ ಊಟ ಹಾಕ್ತೀವಿ ಅಂತ. ಕೆಲವು ಸಲ ಬಿಸ್ಕತ್ ತೊಗೊಂಡೋಗಿ ಹಾಕ್ತೀವಿ, ಕೆಲವು ಸಲ ಬನ್ ತೊಗೊಂಡೋಗ್ತೀನಿ. ಯೂಶಲಿ ಬಿಸ್ಕತ್ತು ಬನ್ಗಿಂತ ಬೆಸ್ಟ್ ಅಂದರೆ ಏನು ಮಾಡ್ತೀನಿ ಅಂತಂದರೆ, ಒಂದು ಪಾವಷ್ಟು ಅನ್ನಕ್ಕಿಟ್ಕೊಂಡಿದ್ದೀನಿ. ಅನ್ನಕ್ಕಿಟ್ಕೊಂಡು ಅರ್ಧ ಲೀಟ್ರು ಮೊಸರು, ಏಕೆಂದರೆ ಬೇಸಿಗೆನೂ ಶುರುವಾಯಿತು. ಸೊ ಆಮೇಲೆ ದಿನಾ ಬರುತ್ತೆ. ನಾವು ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಕ್ಕೆ ಹೋಗ್ತೀವಲ್ಲ, ಸೊ ಅವಾಗ ದಿನಾ ಅದು ನಮ್ಮನೆ ಹತ್ರ ಅಲ್ಲಿ ಬಂದು ಕೂತಿರುತ್ತೆ. ಸೊ ತೋರಿಸ್ತೀನಿ ಇವತ್ತು ನಿಮ್ಗಳಿಗೆ ಯಾವ ಥರ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದು ಪಾಪ ನಮಗೋಸ್ಕರ ಕಾಯ್ತಾ ಇರುತ್ತೆ. ಒಂದು 10:30-11 ಗಂಟೆ ಆಯಿತು ಅಂದರೆ ನಮ್ಮನೆ ಗೇಟ್ ಹತ್ರ ಬಂದು ಮಲಗಿರುತ್ತೆ. ಆ್ಯಂಡ್ ನಮಗೆ ಪೆಟ್ಸ್ ಅಂದರೆ ಸ್ವಲ್ಪ ಇಷ್ಟ. ಅದು ನನಗೆ ಸ್ವಲ್ಪ ಆದರೆ ನನ್ನ ಹಸ್ಬೆಂಡ್ಗೆ ವಿಪರೀತನೇ. ಯಾವ ಪೆಟ್, ನಾಯಿ, ಬೆಕ್ಕು ಎಲ್ಲಿ ಕಾಣಿಸಿದ್ರು ಅದಕ್ಕೆ ಊಟ ಇಲ್ಲಾಂದರೆ ಏನೋ ತೊಗೊಂಡೋಗಿ ಕೊಡೋದು. ಆ್ಯಂಡ್ ಅವನು ಇವನು ಬರ್ತಿದ್ದಂಗೆ ಎಲ್ಲ ಇವನು ಹಿಂದೆನೇ ಬಂದುಬಿಡುತ್ತೆ. ಸೊ ಹಾಗಾಗಿ ಇವತ್ತು ನಮ್ಮದು ತಿಂಡಿ ಆಯಿತು. ಸೊ ಇಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದೂವರೆ ಪಾವಷ್ಟು ಅನ್ನಕ್ಕೆ ಇಡ್ತೀನಿ. ಹಾಗೆ ಅದ್ರ ಜೊತೆ ಅರ್ಧ ಲೀಟ್ರು ಮೊಸರು, ಇವಿಷ್ಟನ್ನು ತೊಗೊಂಡೋಗಿ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಮುಗಿಸ್ಕೊಂಡು ಬಂದು ಚಿಕ್ಕಪೇಟೆಗೆ ಹೋಗಬೇಕು. ಸ್ವಲ್ಪ ಶಾಪಿಂಗ್ ಇದೆ, ಫ್ಯಾನ್ಸಿ ಲೈಟ್ಗಳು ಏನೋ ತರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಸ್, ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರದ್ದನ್ನು ತೊಗೊಂಡು ಬರ್ತೀವಿ ಅಂತ. ಅದಕ್ಕೆ ಮುಂಚೆ ಹೋಗ್ತಾ ಇದ್ದೀವಿ. ನಾವು ಬರ್ತಿದ್ದಂಗೆ ಒಂದು 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 ಎಲ್ಲ ಬಂದು ಇಲ್ಲಿ ನೋಡಿ ನೋಡಿ ಇಲ್ಲಿ ಹಿಂದೆ ಇದೆ ಮನೆ. ಇದಕ್ಕೆಲ್ಲ ಊಟ ನೋಡಿ ಕರಿತಿರೋದು. ಈ ಪ್ರಾಣಿಗಳಿಗೆ ಊಟ ಹಾಕೋದು ಏನೋ ಒಂಥರ ಖುಷಿ. ಆಮೇಲೆ ಅದು ಹಸುಕೊಂಡಿರುತ್ತಲ್ವ ನಮ್ಗಳ ಥರನೇ. ಸೊ ಅದು ಹಾಗಾಗಿ ಸ್ವಲ್ಪ ಹಾಕಿದ್ರೆ ಅದು ಆರಾಮಾಗಿ ಇರುತ್ತೆ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಚಿಕ್ಕಪೇಟೆಗೆ. ನಿಮಗೆ ಹೇಳಿದೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಅಂತ. ಅಂದರೆ ಯಾವುದು ಸೀರೆ, ಬಟ್ಟೆ ಈ ಥರದ್ದು ಶಾಪಿಂಗ್ ಅಲ್ಲ. ಆ್ಯಕ್ಚುಲಿ ಮನೆಗೆ ಬೇಕಾಗಿರೋಂಥ ಕೆಲವು ಸಾಮಾನುಗಳನ್ನ ತರಬೇಕಿತ್ತು. ಅಂದರೆ ಕೆಲವು ಫ್ಯಾನ್ಸಿ ಲೈಟ್ಸ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಥರ ಚಿಲ್ಕ, ಈ ಥರದ್ದೆಲ್ಲ ಏನೇನೋ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಯಾಕೆಂದರೆ ಚಿಕ್ಕಪೇಟೆಲ್ಲ ಆದರೆ ವೆರೈಟೀಸ್ ಜಾಸ್ತಿ ಇರುತ್ತೆ, ಹಾಗೆ ಸ್ವಲ್ಪ ಕಮ್ಮಿಗೂ ಸಿಗುತ್ತೆ. ನಾವು ಹೋಗಿದ್ದು ಫಸ್ಟು BVK ಅಯ್ಯಂಗಾರ್ ರೋಡ್ಗೆ. BVK ಅಯ್ಯಂಗಾರ್ ರೋಡಲ್ಲಿ ಈ ಥರ ಲೈಟ್ಗಳು ಲೈನಾಗೆ ಅಂಗಡಿಗಳಿದೆ. ಅಂದರೆ ಫ್ಯಾನ್ಸಿ ಲೈಟ್ಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಥರ ದೊಡ್ಡದು ಜೂಲಾಸ್ ಥರ ಆಗಿರ್ಬೋದು, ಅದೆಲ್ಲನೂ ಬೇಕಿತ್ತು. ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಮ್ಮ ಮನೆಗೆ ಅಂತ. ತುಂಬ ಹೆವಿಯಾಗಿರೋದು ಯಾವುದು ತಕ್ಷಣಕ್ಕೆ ತರಕ್ಕೆ ಹೋಗಲಿಲ್ಲ, ಬಟ್ ತುಂಬ ಅಟ್ರ್ಯಾಕ್ಟ್ ಆಯಿತು. ಸಾಕಷ್ಟೆಲ್ಲ 20,000 25,000ದಲ್ಲೇ ಇತ್ತು. ಬಟ್ ಒಂದೆರಡು ಮಾತ್ರ ಡಿಸೈನರ್ ಲೈಟ್ ತೊಗೊಂಡು, ಕೆಲವು ಸ್ಪಾಟ್ ಲೈಟ್ಸ್ ಆಗಲಿ ಅಥವಾ ಆಚೆ ಕಡೆ ಹಾಕೋಕ್ಕೆ ಬೇರೆ ಬೇರೆ ಥರ ಲೈಟ್ಸ್ ಆಗಲಿ ಎಲ್ಲನೂ ಪರ್ಚೇಸ್ ಮಾಡಿ ತೊಗೊಂಡು ಬರಬೇಕಿತ್ತು. ಇದನ್ನೆಲ್ಲ ನಿಮ್ಗೆ ಯಾವ್ದು ತೊಗೊಂಡು ಬಂದ್ವಿ ಅನ್ನೋದನ್ನು ನಾವಲ್ಲಿ ಫಿಟ್ ಮಾಡಿ ಎಲ್ಲ ಹಾಕಿದ್ದಾದಮೇಲೆ ಡೀಟೇಲಾಗಿ ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ನೀವುಗಳು ಬೈ ಚಾನ್ಸ್ ಹೊಸ ಮನೆ ಕಟ್ಟಿ ಈ ಥರದ್ದೆಲ್ಲ ಬೇಕು ಅಂತ ಇದ್ದರೆ ಲೈನಿಗೆ ನೀವು ಯಾವ ಅಂಗಡಿಗೆ ಬೇಕೋ ಆ ಅಂಗಡಿಗೆ ಹೋಗಿ ವಿಸಿಟ್ ಮಾಡ್ಕೊಂಬರ್ಬೋದು. ಬಟ್ BVK ಅಯ್ಯಂಗಾರ್ ರೋಡಲ್ಲಿ ಸಾಕಷ್ಟೇ ಇದೆ ಪರ್ಚೇಸ್ ಮಾಡೋಕ್ಕೆ. ಆಮೇಲೆ ಹೋಲ್ಸೇಲ್ ರೇಟ್ಗಳಲ್ಲೂ ಆರಾಮಾಗಿ ಸಿಗುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಈ ಥರ ಮೇನ್ ಡೋರ್ದು ಹ್ಯಾಂಡಲ್ಸ್ಗಳು ಅವೆಲ್ಲ ನೋಡಬೇಕಿತ್ತು. ಸ್ವಲ್ಪ ಚೆನ್ನಾಗಿರೋದು, ಹಾಗೆ ನಾರ್ಮಲ್ ಸೈಜ್ಗೆ ಆಗ್ತಾರಲ್ಲ ಅದಕ್ಕಿಂತ ದೊಡ್ಡದು ಬೇಕಿತ್ತು ಅಂತ ಇದನ್ನು ಕೂಡ ಚಿಕ್ಕಪೇಟೆನಲ್ಲೇ ನಾವು ನೋಡಿದ್ವಿ. ಚಿಕ್ಕಪೇಟೆ ಅಂದರೆ ಇದು ಕೂಡ BVK ಅಯ್ಯಂಗಾರ್ ರೋಡ್ ಸಂದಿ ರೋಡ್ಗಳು ಬರುತ್ತಲ್ಲ, ಅಲ್ಲಿ ಸಾಕಷ್ಟು ಸಿಗುತ್ತೆ. ಆ್ಯಂಡ್ ಎಲ್ಲದಕ್ಕೂ ನಿಮಗೆ ಕ್ಯಾಟಲಾಗ್ಗಳು ಕೊಟ್ಬಿಡ್ತಾರೆ. ಸೊ ಪ್ರತಿಯೊಂದೂ ನಾನು ಅಲ್ಲಿ ಫಿಟ್ ಆಗಿದ್ದಾದಮೇಲೆ ಯಾವ್ದ್ಯಾವ್ದು ತೊಗೊಂಡು ಬಂದ್ವಿ ಅನ್ನೋದನ್ನು ಡೆಫಿನೆಟ್ಲಿ ತೋರಿಸ್ತೇನೆ. ಉಯ್ಯಾಲೆ ಹಾಕೋಕ್ಕೆ ಥರದ್ದು ಚೆನ್ನಾಗಿದೆ ಅಂತ. ಬಟ್ ಬೇರೆ ಬೇರೆ ರೇಟು. ಇದು ಸಿಂಗಲ್ ಬೇರೆ ಬೇರೆ ಥರ ಇದೆ. ಇದು ಒಂದಿದೆ. ಸೊ ಇದು ಒಂದು ಅಂದರೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಸ್ಕೊಬೋದು. ಸ್ವಲ್ಪ ಮೇಲೆ ಹುಕ್ ಕೊಟ್ಟಿದ್ದಾರೆ. ಎಲ್ಲ ಈ ಥರ ಪಕ್ಷಿ, ಪೀಕಾಕ್. ಚಿಕ್ಕಪೇಟೆನಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ಊಟ ಎಲ್ಲ ಮುಗಿಸಿದಾಯಿತು. ಆ್ಯಂಡ್ ಈ ನಡುವೆ ಮನೆಯಲ್ಲೇ ಮೊಸರಿಗೆ ಹೆಪ್ಪು ಹಾಕ್ತಾ ಇದ್ದೀನಿ. ಹಾಗಾಗಿ ಇದೊಂದು ಸ್ವಲ್ಪ ಹಳೆ ಹಾಲು ಇತ್ತು, ಅಂದರೆ ಫ್ರಿಜ್ನಲ್ಲಿ ಇಟ್ಬಿಟ್ಟಿದೆ. ನಾನೇನು ತುಂಬ ಹಾಕಕ್ಕೆ ಹೋಗಲ್ಲ. ಒಂದು 1/4 ಲೀಟ್ರಷ್ಟು ಹಾಲು ಇದು ಅಷ್ಟೇ. ಮಿಕ್ಕಿರುತ್ತಲ್ಲ ಅದನ್ನು ಸಣ್ಣ ಉರಿ ಮೇಲೆ ಚೂರು ಕಾಯಕ್ಕಿಟ್ಟಿದ್ದೀನಿ.
ಉಗ್ರ ಬೆಚ್ಚಗಾದರೆ ಸಾಕಾಗುತ್ತೆ. ಯಾಕೆಂದರೆ ಆಚೆ ಕಡೆ ಮೊಸರು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಹಾಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ 1 ವಾರದಷ್ಟು ಆಗಿದೆ. ಗಟ್ಟಿಯಾಗೂ ಬರುತ್ತೆ, ಹಾಗೆ ಮೊಸರು ಸ್ವೀಟಾಗೂ ಇರುತ್ತೆ. ತುಂಬ ಸಿಂಪಲ್. ನಿಮ್ಗೂ ತೋರಿಸೋಣ ಅನ್ಕೊಂಡೆ. ತುಂಬ ಜನ ಹೆಪ್ಪು ಹಾಕ್ತಾನೆ ಇರ್ತಾರೆ. ಬೈ ಚಾನ್ಸ್ ನಿಮ್ಗಳಿಗೆ ಗೊತ್ತಿಲ್ಲ ಅಂತ ಇದ್ದರೆ ಇದನ್ನು ಫಾಲೋ ಮಾಡಿ ನೋಡಿ. ಒಂದು ಅರ್ಧ ಸೌಟು ಅಥವಾ 2 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಇದೊಂಚೂರು ಉಗುರು ಬೆಚ್ಚಗೆ ಸಾಕು, ತುಂಬ ಕುದಿ ಥರ ಎಲ್ಲ ಏನೂ ಬೇಡ. ಆಮೇಲೆ ಮಣ್ಣಿನ ಪಾತ್ರೆಲಿ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಂತರ ಮಣ್ಣಿನ ಪಾತ್ರೆ ಸದ್ಯಕ್ಕೆ ಇರಲಿಲ್ಲ, ಹಾಗಾಗಿ ಒಂದು ಡಬ್ಬಿಗೆ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಈ ಪಾತ್ರೆಲ್ಲೂ ಹಾಕೋಬೋದು, ತುಂಬ ದೊಡ್ಡದಾಗಿತ್ತಲ್ಲ ಅಂತ ಅದಕ್ಕೆ ಹಾಕಿ 1 ಸ್ಪೂನ್ ಆಲ್ಮೋಸ್ಟ್ 1.5 ಸ್ಪೂನಷ್ಟು ಮೊಸರು ಇದೆ ಅಷ್ಟೇ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಒಂದು ಮೆಣಸಿನ್ಕಾಯಿನೂ ಹಾಕೋಬೋದು, ಅಂದರೆ ತೊಟ್ಟಿರುತ್ತಲ್ಲ ಆ ಥರ ಮೆಣಸಿನ್ಕಾಯಿ ಹಾಕಿದ್ರು ಮೊಸರು ತುಂಬ ಗಟ್ಟಿಯಾಗಿ ಬರುತ್ತೆ. ಬೆಳಗ್ಗೆ ನಿಮ್ಗಳಿಗೂ ತೋರಿಸ್ತೀನಿ ಮೊಸರು ಯಾವ ಥರ ಆಗಿರುತ್ತೆ ಅಂತ. ಆಮೇಲೆ ಆದಷ್ಟು ಇದನ್ನು ಡೈರೆಕ್ಟಾಗಿ ಬೆಳಕಿಗೆ ಇಡೋಬೋದು, ಸ್ವಲ್ಪ ಕತ್ಲಲ್ಲಿ ಇಟ್ಟರೆ ಫರ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ನಾನಿಲ್ಲಿ ಒಳಗಡೆ ಕತ್ಲಿರುತ್ತೆ ಅಂತ ಸದ್ಯಕ್ಕೆ ಇಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ನಿಮಗೆ ಹೆಪ್ಪು ಹಾಕೋದನ್ನು ತೋರಿಸಿದೆ. ರಾತ್ರಿ ಹಾಕಿಟ್ಟಿದ್ದೆ, ಬೆಳಗ್ಗೆ ಎಷ್ಟು ಕ್ಲೀನಾಗಿ ಹೆತ್ತಿದೆ ಅನ್ನೋದನ್ನು ನಿಮ್ಗಳ ಮುಂದೆ ಓಪನ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಆದಷ್ಟು ಪಾತ್ರೆಗಳಲ್ಲಿ ನೀವು ಹೆಪ್ಪು ಹಾಕಿದ್ರೆ ಈ ಥರ ಏನಾದರೂ ಮುಚ್ಚಿಟ್ಬಿಟ್ರೆ ಬೆಸ್ಟ್. ಅದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೆತ್ತಿದೆ ಅಂದರೆ, ನಾನು ಇದೇನಾದರೂ ಹೀಗೆ ಉಲ್ಟಾ ಮಾಡಿ ಬಗ್ಸಿದ್ರೆ ಕ್ಲೀನಾಗಿ ಹಾಗೆ ಗಟ್ಟಿಯಾಗಿ ಮೊಸರು ಬರುತ್ತೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾರ್ಮಲಾಗಿ ನೀರು ಹಾಕ್ಕೊಂಡು ನಮಗೆ ಅನ್ನ ಕಲಿಸ್ಕೊಳ್ಳೋಕ್ಕೆ ತಿನ್ನೋಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬೋದು. ಬಟ್ ಇದು ನೀರು ಹಾಕಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ 1-2 ಸ್ಪೂನಷ್ಟು ಮೊಸರನ್ನ ಮತ್ತೆ ಚಿಕ್ಕ ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತೆ ಇವತ್ತು ರಾತ್ರಿ ಹೆಪ್ಪು ಹಾಕೋಕ್ಕೆ ಆಗುತ್ತೆ. ಸ್ವಲ್ಪನೂ ಹುಳಿ ಸ್ಮೆಲ್ ಇಲ್ಲ, ನನಗೆ ಸ್ಮೆಲ್ ಗೊತ್ತಾಗಲ್ಲ, ಬಟ್ ನಾನು ನೋಡೋದ್ರೆ ಹುಳಿ ಸ್ಮೆಲ್ ಕೂಡ ಒಂದು ಸ್ವಲ್ಪನೂ ಇಲ್ಲ. ತುಂಬ ಚೆನ್ನಾಗಿ ಕ್ಲೀನಾಗಿ ಹೆತ್ಕೊಂಡಿದೆ. ಒಂದ್ಸಲ ನೀವುಗಳನ್ನು ಟ್ರೈ ಮಾಡಿ ನೋಡಿ. ಇಲ್ಲಿ ನೋಡಿ ಮೊಸರು ಹಿಂಗಿದ್ರೆ ಎಷ್ಟು ಗಟ್ಟಿ ಮೊಸರು, ಟೇಸ್ಟ್ ಕೂಡ ಹಾಗೇ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಆಮೇಲೆ ನಾರ್ಮಲ್ ಹಾಲಿದು ಬ್ಲೂ ಪ್ಯಾಕೆಟ್ ಹಾಲು ಬರುತ್ತಲ್ಲ ಅದಕ್ಕೇ ಹಾಕಿದ್ದೀನಿ. ಇದನ್ನು ಸದ್ಯಕ್ಕೆ ಹೀಗೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಫ್ರಿಜ್ನಲ್ಲಿ ಇಟ್ಟಿರ್ತೀನಿ. ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.